ವಿದ್ಯಾರ್ಥಿಗಳೇ, ನನ್ನ ಹೆಸರು ಶಬೀನಾ ಹೆಚ್. ಭದ್ರಾ ಪ್ರೌಢಶಾಲೆ ಭದ್ರಾವತಿಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಸಮಾಜಶಾಸ್ತ್ರ, ಸಮಾಜ ವಿಜ್ಞಾನದಲ್ಲಿ ನಾವು ಭಾಗಗಳನ್ನು ನೋಡ್ತೀವಿ. ಅದರಲ್ಲಿ ರಾಜ್ಯಶಾಸ್ತ್ರವು ಒಂದು ಭಾಗ. ಈ ರಾಜ್ಯಶಾಸ್ತ್ರದಲ್ಲಿ ಬರುವಂತಹ 1ನೇ ಅಧ್ಯಾಯ ಯಾವುದಪ್ಪ ಅಂದರೆ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ. ಈ 8ನೇ ತರಗತಿಯ ರಾಜ್ಯಶಾಸ್ತ್ರದ ಮೊದಲ ಅಧ್ಯಾಯವಾದಂತಹ ರಾಜ್ಯಶಾಸ್ತ್ರದ ಅರ್ಥ ಮತ್ತು ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ, ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಕಲಿಕಾಂಶಗಳು ಯಾವುವು? ರಾಜ್ಯಶಾಸ್ತ್ರದ ಪರಿಕಲ್ಪನೆಗಳು, ರಾಜ್ಯಶಾಸ್ತ್ರದ ಬೆಳವಣಿಗೆ, ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ, ರಾಜ್ಯಶಾಸ್ತ್ರದ ಚಿಂತಕರು ಮತ್ತು ತತ್ವಜ್ಞಾನಿಗಳು, ಈ ಎಲ್ಲ ವಿಷಯಗಳನ್ನು ಈ ಒಂದು ಅಧ್ಯಾಯದಲ್ಲಿ ಕಲಿಕಾಂಶಗಳನ್ನು ನಾವೆಲ್ಲರೂ ಸಹ ಕಲಿಯೋಣ. ಹಾಗಾದರೆ ಮಕ್ಕಳಿಗೆ ನಿಮಗೆಲ್ಲರಿಗೂ ಸಹ ಗೊತ್ತು, ಭಾರತ ಅನ್ನೋದು ಒಂದು ರಾಷ್ಟ್ರ. ಈ ಭಾರತದಲ್ಲಿ ನಾವು ಹಲವಾರು ರಾಜ್ಯಗಳನ್ನು ನೋಡ್ತೀವಿ. ಹಾಗಾದರೆ ಈ ಭಾರತ ಅನ್ನೋದು 29 ರಾಜ್ಯಗಳನ್ನು ಒಳಗೊಂಡಿದೆ. ಎಷ್ಟು ರಾಜ್ಯಗಳನ್ನು ಒಳಗೊಂಡಿದೆ? 29 ರಾಜ್ಯಗಳನ್ನು ಒಳಗೊಂಡಿದೆ. ಇದು ತನ್ನದೇ ಆದಂತಹ ಒಂದು ಗಡಿಯನ್ನು ಹೊಂದಿದೆ. ಈ ಒಂದು ಗಡಿ ಪ್ರದೇಶ ಅನ್ನೋದು ಒಳಗೊಂಡಿದೆ. ಈ ಭಾಗದಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ಬರುವಂತಹದ್ದು ಆಫ್ಘಾನಿಸ್ತಾನ, ಪಾಕಿಸ್ತಾನ. ಈ ಗಡಿ ಭಾಗದಲ್ಲಿ ಬರುವಂತಹ ದೇಶ ಚೀನಾ. ಅದೇ ರೀತಿಯಾಗಿ ಆಗ್ನೇಯ ದಕ್ಷಿಣದಲ್ಲಿ ಬರುವಂತಹದ್ದು ಶ್ರೀಲಂಕಾ. ಇಲ್ಲಿ ಬಾಂಗ್ಲಾದೇಶ, ಭೂತಾನ್, ಟಿಬೆಟ್ ಇವೆಲ್ಲರನ್ನೂ ಸಹ ಪಕ್ಕದ ರಾಷ್ಟ್ರಗಳು, ನೆರೆಯ ರಾಷ್ಟ್ರಗಳು, ಇದರ ಜೊತೆಗೆ ನಮ್ಮ ಗಡಿಯನ್ನು ಸಹ ನಾವು ನೋಡ್ತೀವಿ. ಈ ಗಡಿ ಪ್ರದೇಶವನ್ನು ಒಳಗೊಂಡಂತಹ ಭಾರತವು ತನ್ನದೇ ಆದಂತಹ ಆಡಳಿತ ಅನ್ನೋದನ್ನು ಒಳಗೊಂಡಿದೆ. ಸಾರ್ವಭೌಮತ್ವ ಅನ್ನೋದನ್ನು ಒಳಗೊಂಡಿದೆ. ಸಾರ್ವಭೌಮತ್ವ ಎಂದರೇನು? ಇನ್ನೊಂದು ರಾಷ್ಟ್ರದ ಅಡಿಯಲ್ಲಿ ಬರಲ್ಲ. ಸ್ವತಂತ್ರವಾಗಿ ತನ್ನದೇ ಆದಂತಹ ಒಂದು ಆಡಳಿತವನ್ನು ನಡೆಸಿಕೊಂಡು ಬರುವುದೇ ನಾವು ಸಾರ್ವಭೌಮತ್ವ ಅಂತ ಕರಿತೀವಿ. ಇದು ತನ್ನದೇ ಆದಂತಹ ಒಂದು ಜನಸಂಖ್ಯೆಯನ್ನು ಹೊಂದಿದೆ. 130 ಕೋಟಿ ಜನಸಂಖ್ಯೆಗೆ ಸಂಬಂಧಪಟ್ಟಂತಹ ಒಂದು ಕಾನೂನನ್ನು ರಚನೆ ಮಾಡೋದಕ್ಕೆ ಒಂದು ಸಂವಿಧಾನವನ್ನು ಸಹ ಇದು ರಚನೆ ಮಾಡಿಕೊಂಡಿದೆ. ಹಾಗಾದರೆ ಇಲ್ಲಿ ಒಂದು ನಾವು ರಾಜ್ಯ ಅಂತ ಕರೆದ್ವಿ. ಈ ರಾಜ್ಯದ ಒಳಗಡೆ 29 ರಾಜ್ಯಗಳನ್ನು ಸಹ ನಾವು ನೋಡ್ತೀವಿ. ಹಾಗಾದರೆ ಭಾರತ ಅನ್ನೋದು ಏಷ್ಯಾ ಖಂಡದ ದಕ್ಷಿಣದಲ್ಲಿ ಬರುತ್ತೆ, ಒಂದು ರಾಜ್ಯ ಅಂತ ಕರೆದ್ವಿ. ಇದೇ ರೀತಿಯಾಗಿ ರಾಜ್ಯಶಾಸ್ತ್ರವು ಮಾನವ ಒಂದು ಸಮಾಜದ ಬಗ್ಗೆ ಸಂಬಂಧಿಸಿದಂತಹ ಒಂದು ವಿಷಯವನ್ನು ಅಧ್ಯಯನ ಮಾಡುತ್ತೆ. ಮಾನವ ಜೀವನದ ರಾಜಕೀಯ ಚಟುವಟಿಕೆಗಳಿಗೆ ಸಂಬಂಧಿಸಿದಂತಹ ಒಂದು ವಿಷಯಗಳನ್ನು ಸಹ ಅಧ್ಯಯನ ಮಾಡುತ್ತೆ. ಅಷ್ಟೇ ಅಲ್ಲ, ರಾಜ್ಯದ ರೂಪುರೇಷೆಗಳ ಬಗ್ಗೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಬಗ್ಗೆ ಇದು ಅಧ್ಯಯನ ಮಾಡುತ್ತೆ. ಅವೆಲ್ಲದಕ್ಕೂ ಸಂಬಂಧಪಟ್ಟಂತಹ ಒಂದು ಅಧ್ಯಯನ ಮಾಡೋದ್ರ ಜೊತೆಗೆ ರಾಜ್ಯಶಾಸ್ತ್ರದ ಉಗಮ, ರಾಜ್ಯಶಾಸ್ತ್ರದ ಲಕ್ಷಣಗಳು, ರಾಜಕೀಯ ಸಂಸ್ಥೆಗಳ ಬಗ್ಗೆ ಅಧ್ಯಯನವನ್ನು ಮಾಡೋದನ್ನು ನಾವು ನೋಡಿದ್ವಿ. ಹಾಗಾದರೆ ರಾಜ್ಯಶಾಸ್ತ್ರ ಅನ್ನುವಂತಹ, ರಾಜ್ಯ ಅನ್ನುವಂತಹ ಮೂಲ ಪದ ಯಾವ ದೇಶದಿಂದ ಬಂತು ಅನ್ನೋದನ್ನು ನೋಡಿದರೆ ನಾವು ಗ್ರೀಸ್ ದೇಶದಿಂದ, ದೇಶದಿಂದ ಇದು ಬಂದಿರೋದನ್ನು ನಾವು ನೋಡ್ತೀವಿ. ಹಾಗಾದರೆ ಪ್ರಪಂಚದ ಭೂಪಟದಲ್ಲಿ ಗ್ರೀಸ್ ದೇಶ ಯಾವ ಭಾಗದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಈ ಒಂದು ಭಾಗದಲ್ಲಿ ಗ್ರೀಕ್ ದೇಶ ಬರುತ್ತೆ. ಇಲ್ಲಿ ಪ್ರಾಚೀನ ಕಾಲದಲ್ಲಿ ತತ್ವಜ್ಞಾನಿಗಳಿದ್ರು, ದಾರ್ಶನಿಕರು ಇದ್ರು. ಯಾವ ದೇಶದಲ್ಲಿ? ಗ್ರೀಕ್ ದೇಶದಲ್ಲಿ. ಮೊದಲು ರಾಜ್ಯಶಾಸ್ತ್ರ, ರಾಜ್ಯ ಅನ್ನುವಂತಹ ಪದಗಳನ್ನು ಬಳಕೆಯನ್ನು ಮಾಡಿದ್ರು. ಯಾವ ದೇಶದಲ್ಲಿ? ಗ್ರೀಸ್ ದೇಶದಲ್ಲಿ. ಹಾಗಾದರೆ ಇದಕ್ಕಿಂತ ಮುಂಚೆ ಬೇರೆ ದೇಶಗಳಲ್ಲಿ ಈ ಪದವನ್ನು, ರಾಜ್ಯಶಾಸ್ತ್ರ ಎನ್ನುವಂತಹ ಪದವನ್ನು ಬಳಸಲಿಲ್ವಾ? ಬಳಸಿದ್ರು. ಎಲ್ಲಿ ಬಳಸಿದ್ರಪ್ಪ ಅಂದರೆ ಈಜಿಪ್ಟಿಯನ್ನರು, ಬೆಬಿಲೋನಿಯನ್ನರು,
ಪರ್ಷಿಯನ್ನರು, ಭಾರತೀಯರು. ಹೆಮ್ಮೆ ಆಗ್ತಾ ಇದೆ. ಭಾರತೀಯರು ಸಹ ಈ ರಾಜನೀತಿ ಎನ್ನುವಂತಹ ತತ್ವವನ್ನು ಸಹ ಬಳಸ್ಕೊಳ್ತಾ ಇದ್ರು. ಜೊತೆಗೆ ಚೀನಾ ದೇಶದವರು ಬಳಸಿದ್ರು ರಾಜನೀತಿ, ರಾಜ್ಯಶಾಸ್ತ್ರ ಎನ್ನುವಂತಹ ಪದವನ್ನು ಬಳಸಿದ್ರು. ಆದರೆ ಗ್ರೀಕ್ ದೇಶದ ತತ್ವಜ್ಞಾನಿಗಳು ರಾಜ್ಯಶಾಸ್ತ್ರ ಎನ್ನುವಂತಹ ಅಧ್ಯಾಯವನ್ನು ಕ್ರಮಬದ್ಧವಾಗಿ ಜೋಡಿಸಿ ಅಭ್ಯಾಸ ಮಾಡಿದರು. ಆದ್ದರಿಂದ ಈ ಶ್ರೇಯಸ್ಸು ಈ ಗ್ರೀಕ್ ದೇಶಕ್ಕೆ ಹೋಗುತ್ತೆ. ಇಲ್ಲಿ ನಮ್ಮ ರಾಜ್ಯಶಾಸ್ತ್ರದ ಕ್ರಮಬದ್ಧವಾದಂತಹ ಅಧ್ಯಾಯ ಅಂತ ಕರೆದ್ವಿ. ನಂತರ ಈ ರಾಜ್ಯಶಾಸ್ತ್ರಕ್ಕೆ ಸ್ವತಂತ್ರವಾದಂತಹ ವಿಜ್ಞಾನದ ಸ್ಥಾನವನ್ನು ಸಹ ಅವರು ಕೊಟ್ಟರು. ಇಲ್ಲಿ ಬರೋಣ, ಗ್ರೀಕ್ನಲ್ಲಿ ತತ್ವಜ್ಞಾನಿಗಳು ಇದ್ರು ಅಂತ ಹೇಳಿದೆ. ಯಾರಿದ್ರಪ್ಪ ಅಂದರೆ ಸ್ಯಾಕ್ರೆಟಿಸಿನ ಶಿಷ್ಯ ಯಾರು? ಪ್ಲೇಟೋ. ಈ ಪ್ಲೇಟೋ ಬರೆದಿರುವಂತಹ ಒಂದು ಪುಸ್ತಕದ ಹೆಸರು ರಿಪಬ್ಲಿಕ್. ಹಾಗಾದರೆ ಈ ರಿಪಬ್ಲಿಕ್ ಪುಸ್ತಕದಲ್ಲಿ ಯಾವ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಿದ್ರು ಅನ್ನೋದನ್ನು ನೋಡೋಣ. ರಾಜ್ಯ ಮತ್ತು ಸರ್ಕಾರದ ಒಂದು ಸ್ವರೂಪ ಯಾವ ರೀತಿಯಾಗಿರಬೇಕು, ರಾಜ್ಯ ಮತ್ತು ಸರ್ಕಾರದ ಒಂದು ಸ್ವರೂಪ ಮತ್ತು ಕರ್ತವ್ಯಗಳನ್ನು ಕ್ರಮಬದ್ಧವಾಗಿ ಅವರು ಚರ್ಚಿಸಿದ್ದಾರೆ. ಯಾವ ಪುಸ್ತಕದಲ್ಲಿ? ರಿಪಬ್ಲಿಕ್. ಹಾಗಾದರೆ ರಿಪಬ್ಲಿಕ್ ಪುಸ್ತಕವನ್ನು ಬರೆದವರು ಯಾರು? ಪ್ಲೇಟೋ. ಹಾಗಾದರೆ ರಾಜ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಯಾರನ್ನ ಕರೆದ್ವಿ ಅಂದರೆ ಮಕ್ಕಳ, ಅರಿಸ್ಟಾಟಲನ್ನು ನಾವು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಬಿಟ್ಟು ಕರೆದ್ವಿ. ಯಾಕೆ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರೆದ್ವಪ್ಪ ಅಂದರೆ, ರಾಜ್ಯಶಾಸ್ತ್ರಕ್ಕೆ ತಳಪಾಯವನ್ನು ಹಾಕಿದವರು, ಪ್ರಪಂಚದಲ್ಲಿಯೇ ಪ್ರಥಮವಾಗಿ ರಾಜ್ಯಶಾಸ್ತ್ರಕ್ಕೆ ತಳಪಾಯವನ್ನು ಹಾಕಿದವರು ಯಾರು ಅಂದರೆ ಅರಿಸ್ಟಾಟಲ್. ಅವರ ಪುಸ್ತಕ ಯಾವುದು ಅಂದರೆ ಪಾಲಿಟಿಕ್ಸ್ ಎನ್ನುವಂತಹ ಒಂದು ಮಹಾಕೃತಿಯಲ್ಲಿ ಇವರು ರಾಜ್ಯಶಾಸ್ತ್ರದ ರಾಜ್ಯಗಳ ಉಗಮ, ಬೆಳವಣಿಗೆ, ನಂತರ ಅದರ ಕಾರ್ಯಗಳನ್ನು ಸಹ ವಿವರಿಸಿದ್ದಾರೆ. ಕ್ರಮಬದ್ಧವಾಗಿ ಅವರು ವಿವರಿಸಿದ್ದಾರೆ. ಹಾಗಾದರೆ ನಾವು ಗ್ರೀಕ್ ತತ್ವಜ್ಞಾನಿಗಳನ್ನು ನೋಡಿದ್ವಿ, ದಾರ್ಶನಿಕರನ್ನು ಸಹ ನಾವು ನೋಡಿದ್ವಿ. ಅದೇ ರೀತಿಯಾಗಿ ನಮ್ಮ ಭಾರತದಲ್ಲೂ ಸಹ ಒಬ್ಬರು ದಾರ್ಶನಿಕರು, ತತ್ವಜ್ಞಾನಿಗಳು, ಒಬ್ಬ ರಾಜಕೀಯ ನೀತಿಯನ್ನು ಹೊಂದಿರುವಂಥವರು ಇದ್ದಾರೆ ಅಂತ ಹೇಳಿ ನಾವು ನೋಡೋಣ. ಚಿತ್ರ ನೋಡಿ ಮಕ್ಕಳ, ಈ ಚಿತ್ರ ಯಾರು ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಈ ಚಿತ್ರ ಯಾರು? ಚಾಣಕ್ಯ. ಇನ್ನೊಂದು ಹೆಸರೇನು? ವಿಷ್ಣುಗುಪ್ತ. ಇನ್ನೊಂದು ಹೆಸರೇನು? ಕೌಟಿಲ್ಯ. ಹಾಗಾದ್ರೆ ಇವರು ಬರೆದಿರುವಂತಹ ಒಂದು ಪುಸ್ತಕದ ಹೆಸರೇನು? ಅರ್ಥಶಾಸ್ತ್ರ. ಹಾಗಾದ್ರೆ ಅರ್ಥಶಾಸ್ತ್ರದ ಜೊತೆಗೆ ನಾವು ರಾಜನೀತಿ ತತ್ವಗಳ ಬಗ್ಗೆಯೂ ಸಹ ನಾವು ಅಧ್ಯಯನ ಮಾಡ್ತೀವಿ. ಹಾಗಾದ್ರೆ ನಮ್ಮ ಒಂದು ದೇಶದಲ್ಲೂ ಸಹ ಇದನ್ನು ಬರೆದರು. ಆದರೆ ಯಾಕೆ ಇದನ್ನು ತಗೊಳ್ಳಿಲ್ಲ ಅಂದರೆ, ಕ್ರಮಬದ್ಧವಾಗಿ ಇವರು ವಿವರಿಸಿಲ್ಲ. ಅದೇ ರೀತಿಯಾಗಿ ಇವರು ಯಾರು ಅಂತ ನೋಡೋಣ. ಅಂಬೇಡ್ಕರ್. ಯಾರು ಮಕ್ಕಳ ಇವರು? ಡಾಕ್ಟರ್ BR ಅಂಬೇಡ್ಕರ್. ಸಂವಿಧಾನದ ಶಿಲ್ಪಿ ಅಂತ ಕರಿತೀವಿ. ಇದು ಲಾಂಛನ, ನಮ್ಮ ರಾಷ್ಟ್ರೀಯ ಲಾಂಛನ ಅಶೋಕ ಚಕ್ರ ಅನ್ನೋದು ಮಧ್ಯದಲ್ಲಿ ಇದೆ. ಹಾಗಾದರೆ ಅರಿಸ್ಟಾಟಲ್ ಅವರು ಕ್ರಮಬದ್ಧವಾಗಿ ರಾಜ್ಯಶಾಸ್ತ್ರದ ಬಗ್ಗೆ ವಿವರಣೆಯನ್ನು ನೀಡಿದ್ರು ಅನ್ನೋದನ್ನು ನಾವು ನೋಡೋಣ. ರಾಜ್ಯದ ಸಮಸ್ತ ಚಟುವಟಿಕೆಗಳಿಗೆ ಪಾಲಿಟಿಕ್ಸ್ ಅಂತ ಬಿಟ್ಟು ನಾವು ಕರಿತೀವಿ. ನಗರ ರಾಜ್ಯ ಗ್ರೀಕ್ ಎನ್ನುವ ಭಾಷೆಯಿಂದ ಪೊಲೀಸ್ ಎನ್ನುವಂತಹ ಒಂದು ಪದದಿಂದ ಬಂದಿದೆ. ಹಾಗಾದರೆ ಪೊಲೀಸ್ ಅಂದರೆ ಏನು? ನಗರ ರಾಜ್ಯ ಅಂತ ಬಿಟ್ಟು ನಾವು ಕರಿತೀವಿ. ನಗರ ರಾಜ್ಯದ ಆಡಳಿತ ಅಧ್ಯಯನವೇ ರಾಜಕಾರಣವಾಗಿದೆ ಅಂತ ಹೇಳಿ ನಾವು ಹೇಳ್ಬೋದು. ಹಾಗಾದರೆ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಅಂತ ಕರೆದ್ವಿ. ಶಾಸ್ತ್ರ ಅಂದರೆ ಏನು? ಅಧ್ಯಯನ ಮಾಡುವುದು, ರಾಜ್ಯಗಳ ಬಗ್ಗೆ, ಅದರ ಉಗಮದ ಬಗ್ಗೆ ಅಧ್ಯಯನ ಮಾಡುವುದು. ಇದರ ಜೊತೆಗೆ ರಾಜ್ಯ ಸರ್ಕಾರ ಮಾನವನ ರಾಜಕೀಯ ಚಟುವಟಿಕೆಗಳ ವಿಜ್ಞಾನ ಅಂತ ಬಿಟ್ಟು ಸಹ ನಾವು ಕರಿಬಹುದು. ರಾಜ್ಯಶಾಸ್ತ್ರದ ರಾಜ್ಯದ ಮೂಲ ಬೆಳವಣಿಗೆಯ ಸ್ವರೂಪ, ಆಡಳಿತ ಪದ್ಧತಿ,
ರಾಜ್ಯದ ಕಾರ್ಯವ್ಯಾಪ್ತಿ, ಪೌರರ ಹಕ್ಕುಗಳು ಇವೆಲ್ಲದನ್ನೂ ಸಹ ಅಧ್ಯಯನ ಮಾಡುತ್ತೆ. ಈ ರಾಜ್ಯಶಾಸ್ತ್ರ ಅನ್ನೋದು ಭೂತಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ, ಭವಿಷ್ಯತ್ ಕಾಲದಲ್ಲಿನ ರಾಜಕೀಯ ಸಂಸ್ಥೆಗಳನ್ನು, ರಾಜಕೀಯ ಕಾರ್ಯಗಳನ್ನು, ರಾಜಕೀಯ ಸಿದ್ಧಾಂತಗಳನ್ನೆಲ್ಲದನ್ನೂ ಸಹ ಅಧ್ಯಯನ ಮಾಡುತ್ತೆ. ಹಾಗಾದರೆ ರಾಜ್ಯಶಾಸ್ತ್ರದ ಜ್ಞಾನ ಅನ್ನೋದು ಪ್ರತಿಯೊಬ್ಬ ನಾಗರಿಕನಿಗೂ, ಪ್ರತಿಯೊಬ್ಬ ದೇಶೀಯ ಭಾರತೀಯನಿಗೂ ಸಹ ನಮಗೆ ಬೇಕು. ಇಲ್ಲಿಯವರೆಗೆ ನಾವು ಒಂದು ಏನನ್ನ ನೋಡಿದ್ವಿ, ರಾಜ್ಯಶಾಸ್ತ್ರದ ಒಂದು ಅರ್ಥ ಅನ್ನೋದನ್ನ ನೋಡ್ತಾ ಬಂದ್ವಿ. ಹಾಗಾದ್ರೆ ಈಗ ನಾವು ನೋಡೋಣ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ. ರಾಜ್ಯಶಾಸ್ತ್ರ ಅನ್ನೋದು ನಮಗೆಲ್ಲರಿಗೂ ಸಹ ಅವಶ್ಯಕವಾಗಿ ಬೇಕಾ? ಹೌದು, ರಾಜ್ಯಶಾಸ್ತ್ರ ಅನ್ನೋದು ನಮಗೆಲ್ಲರಿಗೂ ಸಹ ಬೇಕು. ಒಂದನೇ ಪಾಯಿಂಟನ್ನು ನೋಡೋಣ ಮಕ್ಕಳ. ರಾಜ್ಯಶಾಸ್ತ್ರ ರಾಜ್ಯದ ಕಾರ್ಯಗಳಲ್ಲಿ ರಾಜಕೀಯ ಚಟುವಟಿಕೆಗಳು ಮತ್ತು ಸರ್ಕಾರಗಳ ಮಾಹಿತಿ ಅನ್ನೋದು ನಮಗೆ ಬೇಕು. ನಾವು ಹಲವಾರು ರೀತಿಯ ಸರ್ಕಾರ ಪದ್ಧತಿ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ ಮಕ್ಕಳ. ರಾಜ್ಯ ಸರ್ಕಾರದಲ್ಲಿ ನೋಡಿ, ರಾಜಪ್ರಭುತ್ವ ಹಿಂದಿನ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ರಾಜನೇ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಎಲ್ಲ ಅಂಗಗಳನ್ನು ಸಹ ಒಬ್ಬ ಚಕ್ರವರ್ತಿ ಒಬ್ಬನೇ ನಿರ್ವಹಿಸ್ತಾ ಇದ್ದ. ಅದೇ ರೀತಿಯಾಗಿ ಸರ್ವಾಧಿಕಾರಿ ಸರ್ಕಾರ, ಸೇನಾ ಸರ್ವಾಧಿಕಾರಿ ಸರ್ಕಾರ, ಕಮ್ಯುನಿಸ್ಟ್ ಸರ್ಕಾರ. ಆದರೆ ನಮ್ಮ ದೇಶದಲ್ಲಿರುವಂತಹ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಇವೆಲ್ಲ ಸರ್ಕಾರ ಪದ್ಧತಿಗಳಲ್ಲೂ ಸಹ ಉತ್ತಮವಾದದ್ದು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಬಿಟ್ಟು ಕರಿತೀವಿ. ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ರಚನೆಯಾದದ್ದು. ಜನರೇ ರಚನೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಜನರೇ ಆಡಳಿತ ಮಾಡುವಂತಹ ಒಂದು ಜವಾಬ್ದಾರಿಯನ್ನ ಜನರು ಹೊತ್ಕೊಂಡಿದ್ದಾರೆ. ಹಾಗಾದ್ರೆ ಎಲ್ಲ ಸರ್ಕಾರಗಳಲ್ಲಿ ಉತ್ತಮವಾದಂತಹ ಒಂದು ಸರ್ಕಾರ ಪ್ರಜಾಪ್ರಭುತ್ವ, ಇದನ್ನು ನಾವು ಅಳವಡಿಕೆ ಮಾಡಿದರೆ ದೇಶ ಅನ್ನೋದು ಅಭಿವೃದ್ಧಿ ಆಗುತ್ತೆ, ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅಧ್ಯಯನ ಮಾಡ್ಕೊಂಡು ತಿಳ್ಕೊಂಡ್ವಿ. ಯಾವುದನ್ನ ಅಧ್ಯಯನ ಮಾಡ್ಕೊಂಡ್ವಿ? ರಾಜ್ಯಶಾಸ್ತ್ರ ಅನ್ನೋದನ್ನ ಅಧ್ಯಯನ ಮಾಡ್ಕೊಂಡ್ವಿ. ನಂತರ ರಾಜ್ಯದ ಕಾರ್ಯಗಳು ಯಾವುವು? ರಾಜ್ಯ ಸರ್ಕಾರ ಅನ್ನೋದು ಯಾವ ಯಾವ ಕಾರ್ಯಗಳನ್ನು ಮಾಡ್ಕೋಬೇಕು, ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಯಾವ ಚಟುವಟಿಕೆಗಳನ್ನು ಇದು ಮಾಡಿಕೊಂಡ್ರೆ ದೇಶಕ್ಕೆ ಉತ್ತಮವಾದಂತಹ ಆಡಳಿತವನ್ನು ಕೊಡಬಹುದು ಅಂತೇಳ್ಬಿಟ್ಟು ನೋಡಬಹುದು. ಎರಡನೆಯ ಒಂದು ಪ್ರಾಮುಖ್ಯತೆ ಚಕ್ರಾಧಿಪತ್ಯ. ಹೌದು, ಹಿಂದಿನ ಕಾಲದಲ್ಲಿ ರಾಜರ ಆಡಳಿತ ಇತ್ತು. ಚಕ್ರವರ್ತಿಗಳು ಆಡಳಿತವನ್ನ ಮಾಡ್ತಾ ಇದ್ರು. ಸುಲ್ತಾನರು, ದೆಹಲಿ ಸುಲ್ತಾನರು ಆಳ್ವಿಕೆಯನ್ನ ಮಾಡ್ತಾ ಇತ್ತು. ಅವರ ಕೈಯಲ್ಲಿ ಭೂಕಂದಾಯ ಇತ್ತು. ಆರ್ಥಿಕವಾಗಿ ನ್ಯಾಯಾಂಗ ಎಲ್ಲದನ್ನೂ ಸಹ ಅವರ ಹಿಡಿತದಲ್ಲಿ ಇತ್ತು. ಸೈನ್ಯಾಧಿಕಾರ ಎಲ್ಲದನ್ನೂ ಸಹ ರಾಜನೇ ನಿರ್ವಹಿಸಬೇಕಾಗಿತ್ತು. ಈ ತಪ್ಪನ್ನ ನಾವು ಹೋಗಲಾಡಿಸಿ ಈಗ ನಾವು ರಾಜಪ್ರಭುತ್ವದ ಬದಲು ಪ್ರಜಾಪ್ರಭುತ್ವ ಅನ್ನೋದನ್ನ ಮಾಡ್ಕೊಂಡ್ವಿ. ರಾಜಪ್ರಭುತ್ವದಲ್ಲಿ ಯಾವ ತಪ್ಪುಗಳಿದ್ವೋ ಆ ತಪ್ಪುಗಳನ್ನು ನಾವು ತಿದ್ದುಕೊಂಡು ಈಗ ಪ್ರಜಾಪ್ರಭುತ್ವದಲ್ಲಿ ಮಾಡ್ಕೊಂಡ್ವಿ. ಹಾಗಾದ್ರೆ ನಾವು ರಾಜಪ್ರಭುತ್ವದಲ್ಲಿದ್ದಂತಹ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೆ ನಮಗೆ ಯಾವ ಆಧಾರವಾಗಿದೆ? ರಾಜ್ಯಶಾಸ್ತ್ರವನ್ನ ಅಧ್ಯಯನ ಮಾಡಿದಾಗ ನಮಗೆ ಗೊತ್ತಾಯಿತು. ರಾಜ್ಯಶಾಸ್ತ್ರದಲ್ಲಿ ಹಿಂದಿನ ಕಾಲದಲ್ಲಿ ರಾಜಪ್ರಭುತ್ವದಲ್ಲಿ ಯಾವ ತಪ್ಪುಗಳಿದ್ವು ಅದನ್ನು ಈಗ ನಾವು ಮಾಡೋದು ಬೇಡ ಅಂತ ಗೊತ್ತಾಯಿತು. ಹೇಗೆ ಅಂದರೆ ರಾಜ್ಯಶಾಸ್ತ್ರವನ್ನ ಅಧ್ಯಯನ ಮಾಡಿದ್ದರಿಂದ. ನಮ್ಮ ದೇಶ ಅನ್ನೋದು ವಿಶಾಲವಾಗಿದೆ. ವಿಶಾಲವಾದಂತಹ ಒಂದು ಭೂಪ್ರದೇಶ ಅನ್ನೋದು ಒಳಗೊಂಡಿದೆ. ವಿವಿಧ ರೀತಿಯ ಭೂ ಸ್ವರೂಪಗಳನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಪ್ರಾಕೃತಿಕವಾಗಿಯೂ ಸಹ ನಮ್ಮ ದೇಶ ಅನ್ನೋದು ವಿಶಾಲವಾಗಿದೆ. ಈ ಒಂದು ದೇಶದಲ್ಲಿ ಜನಸಂಖ್ಯೆ ಅನ್ನೋದು 130 ಕೋಟಿಯಷ್ಟು ಜನಸಂಖ್ಯೆ ಇದೆ. ಈ ಎಲ್ಲ ಜನರಿಗೆ ಸಮಾನತೆ ಅನ್ನೋದನ್ನು ಕೊಡಬೇಕು. ಹಿಂದೆ ಕಾಣಿಸ್ತಾ ಇದೆ ನೋಡಿ, ಎಲ್ಲ ಜನರಿಗೂ ಸಹ ಸಮಾನತೆ ನಮ್ಮ ಸಂವಿಧಾನದಲ್ಲೇ ಹೇಳ್ಬಿಟ್ಟಿದ್ದಾರೆ. ಜಾತ್ಯತೀತ ತತ್ವ. ಅದೇ ರೀತಿಯಾಗಿ ನ್ಯಾಯ, ಎಲ್ಲ ಜನರಿಗೂ ಸಹ ನ್ಯಾಯವನ್ನು ಒದಗಿಸಬೇಕು. ಸ್ವಾತಂತ್ರ್ಯ ಅನ್ನೋದನ್ನು ಒದಗಿಸಬೇಕು. ಏಕ ಪೌರತ್ವ ಅನ್ನೋದನ್ನು ಒಳಗೊಂಡಿದೆ. ನಾವೆಲ್ಲರೂ ಸಹ ಭಾರತೀಯರು. ನಂತರ ಈ ಒಂದು ಸ್ವತಂತ್ರವನ್ನ ಕೊಡುವುದರ ಜೊತೆಗೆ ಉತ್ತಮ ಸರ್ಕಾರವನ್ನು ಕೊಡಬೇಕು.
230 ಕೋಟಿ ಅಂದರೆ ಸುಮ್ಮನೆ ನಮ್ಮ ಹತ್ರ ಎಲ್ಲ ಜನರಿಗೂ ಸಹ ನಾವು ಇಷ್ಟೆಲ್ಲ ಕೊಡಬೇಕು. ಹಾಗಾದರೆ ಸ್ವತಂತ್ರ, ಸಮಾನತೆ, ನ್ಯಾಯ ಇವೆಲ್ಲದನ್ನು, ಜಾತ್ಯತೀತ ತತ್ವ, ಸಾರ್ವಭೌಮತ್ವ ಎಲ್ಲದನ್ನು ಸಹ ನಾವು ಯಾವುದರಲ್ಲಿ ನೋಡ್ತೀವಿ? ಸಂವಿಧಾನದಲ್ಲಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಯುದ್ಧ, ಶಾಂತಿ. ನಾವು ಪ್ರಪಂಚದಲ್ಲಿ ಯುದ್ಧಗಳನ್ನು ನೋಡಿದ್ವಿ, ಮಹಾಯುದ್ಧಗಳು. 1ನೇ ಮಹಾಯುದ್ಧ, 2ನೇ ಮಹಾಯುದ್ಧ. 1ನೇ ಮಹಾಯುದ್ಧ, 2ನೇ ಮಹಾಯುದ್ಧದಿಂದ ಆದಂತಹ ಒಂದು ಅನಾಹುತಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ಯಾವುದರ ಒಂದು ಸಹಾಯದಿಂದ ಮಕ್ಕಳ? ರಾಜ್ಯಶಾಸ್ತ್ರದಿಂದ. ಅದಕ್ಕೋಸ್ಕರ 3ನೇ ಮಹಾಯುದ್ಧವನ್ನು ಆಗಬಾರದು. ಪ್ರಪಂಚಕ್ಕೆ, ಜನರಿಗೆ ಎಷ್ಟು ಅನಾಹುತ ಆಗುತ್ತೆ, ಎಷ್ಟು ಲಾಸ್ ಆಗುತ್ತೆ ಅಂತ ಬಿಟ್ಟು ಏನು ಮಾಡ್ತು? 3ನೇ ಮಹಾಯುದ್ಧವನ್ನು ತಡೆದಿದೆ. ಯಾವ ಒಂದು ಸಂಸ್ಥೆ ಅಂತ ಹೇಳ್ಬೋದು? ವಿಶ್ವಸಂಸ್ಥೆ. ಹಾಗಾದರೆ ಈ ವಿಶ್ವಸಂಸ್ಥೆ, ವಿಶ್ವದ ರಾಷ್ಟ್ರಗಳು ಈ ಒಂದು ಸಂಸ್ಥೆಯಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾವೆ. ಸದಸ್ಯತ್ವವನ್ನು ಪಡ್ಕೊಂಡು ವಿಶ್ವಸಂಸ್ಥೆಯು ಹೊರಡಿಸುವಂತಹ ಒಂದು ಎಲ್ಲ ನೀತಿ ನಿಯಮಗಳಿಗೆ ಬದ್ಧರಾಗಿದ್ದಾರೆ. ಈ ರೀತಿಯಾಗಿ ಅವರು ನಡ್ಕೊಂಡಿದ್ರಿಂದ 3ನೇ ಮಹಾಯುದ್ಧ ನಡೆದಿಲ್ಲ. 2ನೇ ಮಹಾಯುದ್ಧ ನಡೆದ ನಂತರ ಒಂದು ಶೀತಲ ಸಮರ ನಡೀತು. ಶೀತಲ ಸಮರದ ನಂತರ ವಿಶ್ವಸಂಸ್ಥೆ ಏನಾಯಿತು? 3ನೇ ಮಹಾಯುದ್ಧವನ್ನು ತಡೀತು. ಇದೆಲ್ಲ ನಮಗೆ ಯಾವ ಗೊತ್ತಾಯಿತಪ್ಪ ಅಂದರೆ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದರಿಂದ. ಹಾಗಾದರೆ ಈ ಒಂದು ಶಾಂತಿ ಅನ್ನೋದನ್ನು ಸ್ಥಾಪನೆ ಮಾಡ್ತಾ ಇದೆ. ವಿಶ್ವಸಂಸ್ಥೆಯಲ್ಲಿ ಬರುವಂತಹ ಒಂದು ಸಂಸ್ಥೆ ಭದ್ರತಾ ಸಮಿತಿ. ಭದ್ರತೆಯ ರಾಷ್ಟ್ರಗಳಿಗೆ ಭದ್ರತೆಯನ್ನು ಕೊಡುವುದರ ಜೊತೆಗೆ ರಾಷ್ಟ್ರಗಳ ನಡುವೆ ಅಂತಾರಾಷ್ಟ್ರೀಯ ಶಾಂತಿಯನ್ನು ಸಹ ಸ್ಥಾಪನೆ ಮಾಡ್ತಾ ಇದೆ. ಹಾಗಾದರೆ ಇದನ್ನೆಲ್ಲದನ್ನು ಸಹ ನಾವೇನು ಯಾವುದರ ಮೂಲಕ ನೋಡ್ತಾ ಇದ್ದೀವಿ ಅಂದರೆ ಈ ಒಂದು ರಾಜ್ಯಶಾಸ್ತ್ರದ ಒಂದು ಅಧ್ಯಾಯದಿಂದ ನಮಗೆ ಗೊತ್ತಾಗುತ್ತೆ. ನಂತರ ಬರುವಂತಹದ್ದು ರಾಜ್ಯ ಮತ್ತು ಸರ್ಕಾರಗಳ ರಚನೆ ಮತ್ತು ಕಾರ್ಯಗಳು. ನೋಡಿ, ರಾಜ್ಯ ಮತ್ತು ಸರ್ಕಾರಗಳ ರಚನೆ. ನಮ್ಮ ಒಂದು ದೇಶದಲ್ಲಿ ನಾವು ಸರ್ಕಾರದಲ್ಲಿ 3 ಅಂಗಗಳನ್ನು ನೋಡ್ತೀವಿ. ಸಂಸತ್ತಿನಲ್ಲಿ ಲೋಕಸಭೆ, ರಾಜ್ಯಸಭೆ. ರಾಜ್ಯಗಳನ್ನು ಪ್ರತಿನಿಧಿಸಲು ರಾಜ್ಯಸಭೆಯನ್ನು ನಾವು ನೋಡ್ತೀವಿ. ಲೋಕಸಭೆಯಲ್ಲಿ ಜನರಿಂದ ನೇರವಾಗಿ ಆಯ್ಕೆಯಾದಂತಹ ಪ್ರತಿನಿಧಿಗಳು ಜನರ ಒಂದು ಸಮಸ್ಯೆಗಳನ್ನು ಗುರುತಿಸಿ ಅದಕ್ಕೆ ಸೂಕ್ತವಾದಂತಹ ಪರಿಹಾರಗಳನ್ನು ಕೊಡಲು ಜನಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡಿ ಕಳಿಸಿದ್ದೀವಿ. ಅದರ ಜೊತೆಗೆ ಸರ್ಕಾರದಲ್ಲಿ 3 ಅಂಗಗಳನ್ನು ಸಹ ನಾವು ನೋಡ್ತಾ ಇದ್ದೀವಿ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸನಗಳನ್ನು ಮಾಡುವಂತಹ ಜವಾಬ್ದಾರಿ ಶಾಸಕಾಂಗಕ್ಕೆ ಇದೆ. ಈ ಶಾಸನಗಳನ್ನು ಇದನ್ನು ಜಾರಿಗೆ ತರುವಂತಹ ಒಂದು ಅಂಗ ಕಾರ್ಯಾಂಗವಾಗಿದೆ. ಈ ಶಾಸನಗಳಿಗೆ ಯಾವುದೇ ಒಂದು ತೊಂದರೆಯಾದಾಗ, ಸಮಸ್ಯೆಯಾದಾಗ ನಾವು ರಿಟ್ಗಳ ಮೂಲಕ ನ್ಯಾಯಾಲಯದ ಒಂದು ಮೊರೆಗೆ ಹೋಗ್ಬೋದು. ಈ ರೀತಿಯಾಗಿ ನ್ಯಾಯಾಂಗ ಅನ್ನೋದು ಯಾವುದೇ ಅಧೀನದಲ್ಲಿಲ್ಲದೆ ನಿಷ್ಪಕ್ಷಪಾತವಾಗಿ ಆಡಳಿತವನ್ನು ಮಾಡ್ತಾ ಇದೆ. ಹಾಗಾದರೆ ಸರ್ಕಾರದಲ್ಲಿ ನಾವು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಈ 3 ಅಂಗಗಳನ್ನು ಸಹ ನಾವು ಹೊಂದಿದ್ವಿ. ಹಾಗಾದರೆ ಇದೆಲ್ಲ ನಮ್ಗೆ ಯಾವ ರೀತಿ ಗೊತ್ತಾಯಿತು? ರಾಜ್ಯಶಾಸ್ತ್ರವನ್ನ ಅಧ್ಯಯನ ಮಾಡಿದಾಗ ಈ ರಾಜ್ಯಶಾಸ್ತ್ರದ ಒಂದು ಜ್ಞಾನ ಅನ್ನೋದು ನಮ್ಮಲ್ಲಿ ಹೊಳೆಯಿತು. ನೋಡಿ, ಮನುಷ್ಯ ಅನ್ನೋನು ಆಲೋಚನೆ ಮಾಡುವಂತಹ ಒಬ್ಬ ಜ್ಞಾನಿ ಅಂದರೆ ವಿದ್ಯಾವಂತ ಅಂತ ಬಿಟ್ಟು ನಾವು ಕರಿಬಹುದು. ಎಲ್ಲದರಿಂದ ನಾವು ಅಧ್ಯಯನ ಮಾಡ್ತಾ ಹೋಗಿ ಈತ ಎಲ್ಲದನ್ನೂ ಸಹ ತಿಳ್ಕೋಬಹುದು. ಇಲ್ಲಿ 4ನೇ ಒಂದು ಪ್ರಾಮುಖ್ಯತೆ ಸಂವಿಧಾನ. ನಮ್ಮ ಸಂವಿಧಾನ ಅನ್ನೋದು ಲಿಖಿತ ರೂಪದಲ್ಲಿದೆ, ಬರವಣಿಗೆಯ ರೂಪದಲ್ಲಿದೆ, ವಿಧಿಗಳನ್ನು ಒಳಗೊಂಡಿದೆ, ಭಾಗಗಳನ್ನು ಒಳಗೊಂಡಿದೆ, ಅನುಚ್ಛೇದಗಳನ್ನು ಒಳಗೊಂಡಿದೆ. ನೋಡಿ, ವಿಶಾಲವಾದಂತಹ ಒಂದು ದೇಶಕ್ಕೆ ಕಾನೂನಿನ ಚೌಕಟ್ಟನ್ನು ಒದಗಿಸಲು ಸಂವಿಧಾನ ಅನ್ನೋದನ್ನ ಜಾರಿಗೆ ತಂದ್ವಿ. 1950ರಲ್ಲಿ ಗಣರಾಜ್ಯೋತ್ಸವ ಮಾಡುವುದರ ಮೂಲಕ ಸಂವಿಧಾನದ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಹಾಗಾದರೆ ನಮ್ಮ ಸಂವಿಧಾನದಲ್ಲಿ ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿ, ಗಣರಾಜ್ಯ ಪದ್ಧತಿ, ಬಹುಪಕ್ಷ ಪದ್ಧತಿ, ಏಕಪೌರತ್ವ, ನಾಮನಿರ್ದೇಶನ ತತ್ವಗಳು, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು,
ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ನಿರ್ವಹಿಸುವಂತಹ ಕಾರ್ಯಗಳು ಎಲ್ಲದನ್ನೂ ಸಹ ಇದರಲ್ಲಿ ಬರವಣಿಗೆ ರೂಪದಲ್ಲಿ ಬರೆದಿದೆ. ನಂತರ ಪ್ರತಿ ಒಂದು ರಾಜ್ಯಕ್ಕೆ ಪಾಲಿಸಬೇಕಾದಂತಹ ಒಂದು ಕಾನೂನುಗಳನ್ನು ಸಹ ಬರವಣಿಗೆ ವಿಧಿಗಳ ರೂಪದಲ್ಲಿ ಬರವಣಿಗೆಯನ್ನು ಬರೆದಿಟ್ಟಿದ್ದೀವಿ. ಹಾಗಾದರೆ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ ನಾವು ಇತಿಹಾಸವನ್ನು ನೋಡಿದ್ವಿ, ರಾಜ್ಯಶಾಸ್ತ್ರವನ್ನು ನಾವೇನು ಮಾಡಿದ್ವಿ, ಅಧ್ಯಯನ ಮಾಡಿದ್ವಿ. ಅರಿಸ್ಟಾಟಲ್ ಈ ಒಂದು ಪುಸ್ತಕವನ್ನು ಬರೆಯಲು ಹೋದಾಗ ಪಾಲಿಟಿಕ್ಸ್ ಎನ್ನುವಂತಹ ಕೃತಿಯನ್ನು ಬರೆಯಬೇಕಾದ್ರೆ 138 ಸಂವಿಧಾನದ ಅಧ್ಯಯನ ಮಾಡಿದ್ರಂತೆ. ಈ ಅಧ್ಯಯನ ಮಾಡಿ ಕ್ರಮಬದ್ಧವಾಗಿ ರಾಜ್ಯಶಾಸ್ತ್ರವನ್ನು ಅಭ್ಯಾಸ ಮಾಡಿದ್ರು. ಆದ್ದರಿಂದ ಅವರನ್ನು ನಾವು ಸಂವಿಧಾನದ ಶಿಲ್ಪಿ ಅಂತ ಬಿಟ್ಟು ಕರಿತೀವಿ. ಹಾಗಾದ್ರೆ ನೀವು ಕೇಳಿದ್ರಿ ಮಕ್ಕಳ, ಸರ್ಕಾರದಲ್ಲಿ ಅಂಗಗಳು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವೆಲ್ಲದರ ಕಾರ್ಯಗಳ ಬಗ್ಗೆ ತಿಳುವಳಿಕೆ ಅನ್ನೋದು ನಮಗೆ ಕೊಟ್ಟಿದೆ. ಹಾಗಾದ್ರೆ ಕಾರ್ಯಾಂಗದಲ್ಲಿ ನಾವು ಈ ಒಂದು ಶಾಸನಗಳನ್ನು ಜಾರಿಗೆ ತರಬೇಕಾದ್ರೆ ಕಾರ್ಯಾಂಗ ಅನ್ನೋದು ಬೇಕು. ಹಾಗಾದ್ರೆ ಕಾರ್ಯಾಂಗದಲ್ಲಿ ಕಾರ್ಯವನ್ನು ನಿರ್ವಹಿಸುವವರು ಯಾರು? ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಅದರ ಜೊತೆಗೆ ಮಂತ್ರಿ ಮಂಡಲಗಳು. ಅವರು ತಮ್ಮ ವಿಶ್ವಾಸವನ್ನು ಕಾಪಾಡಿಕೊಂಡು ಈ ಒಂದು ಕಾರ್ಯಗಳನ್ನು ನಿರ್ವಹಿಸ್ತಾ ಬರಬೇಕು. ಇದನ್ನು ಸಹ ನಾವು ರಾಜ್ಯಶಾಸ್ತ್ರದಿಂದ ನಮಗೆ ಅರ್ಥ ಆಗುತ್ತೆ. ಹಾಗಾದರೆ ರಾಜ್ಯಶಾಸ್ತ್ರ ಅನ್ನೋದು ಪ್ರಮುಖವಾಗಿದೆ ಅಂತ ಹೇಳಿಬಿಟ್ಟು ಸಹ ನಾವು ಹೇಳ್ಬೋದು. ಹೌದು, ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುತ್ತಾ ಈ ಒಂದು ರಾಜಕೀಯ ಪ್ರಜ್ಞೆಯನ್ನದು ನಾವು ಬೆಳೆಸ್ಕೋಬೇಕು. ಎಲ್ಲ ಪ್ರತಿಯೊಬ್ಬ ನಾಗರಿಕರಿಗೆ, ದೇಶೀಯ ಭಾರತೀಯರಿಗೆ ರಾಜ್ಯದ ಒಂದು ಜಾಗೃತಿಯನ್ನು ಮೂಡಿಸ್ಕೊಳ್ಬೇಕು. ಸರ್ಕಾರದ ಒಂದು ಆಡಳಿತದ ಕಾರ್ಯವೈಖರಿಗಳನ್ನು ಅನುಸರಿಸ್ತಾ ಹೋಗಬೇಕು. ಅದನ್ನು ನಾವು ಏನು ಮಾಡ್ತಾ ಹೋಗಬೇಕು, ಯಾವ ಆಡಳಿತ ಉತ್ತಮವಾಗಿ ಆಡಳಿತ ಮಾಡ್ತಾ ಇದೆ. ಯಾಕಪ್ಪ ಅಂದರೆ ನಂತರ ಬರುವಂತಹ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು, ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವವರು ಮತದಾನದ ಮೂಲಕ, ಚುನಾವಣೆ ಮೂಲಕ ಆಯ್ಕೆ ಮಾಡುವವರು ಪ್ರಜೆಗಳು, ಆ ದೇಶದ ಪ್ರಜೆಗಳಾಗಿರುವುದರಿಂದ ಸರ್ಕಾರದ ಕಾರ್ಯಗಳನ್ನೆಲ್ಲದನ್ನೂ ಸಹ ಅವರು ಯೋಚನೆ ಮಾಡಿಕೊಂಡು ಅದರ ಬಗ್ಗೆ ಜ್ಞಾನವನ್ನು ಹೊಂದಿ ಇದನ್ನೆಲ್ಲದನ್ನೂ ಸಹ ಅವರು ಮುಟ್ತಾ ಹೋದರೆ ಉತ್ತಮವಾದಂತಹ ಸರ್ಕಾರ, ಉತ್ತಮವಾದಂತಹ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ನಂತರ ಚುನಾವಣೆಯಲ್ಲಿ ಉತ್ತಮವಾದಂತಹ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ನಮಗೆ ರಾಜ್ಯಶಾಸ್ತ್ರದ ಜ್ಞಾನ ಪ್ರತಿಯೊಬ್ಬ ನಾಗರಿಕರಿಗೂ ಬೇಕು. ಈ ಒಂದು ರಾಜ್ಯಶಾಸ್ತ್ರ ರಾಜಕೀಯ ಚಟುವಟಿಕೆಗಳೆಲ್ಲದಲ್ಲೂ ಸಹ ಪ್ರತಿಯೊಬ್ಬ ಪ್ರಜೆಯು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ನಂತರ ಬರುವಂತಹ ಪ್ರಾಮುಖ್ಯತೆ ಉತ್ತಮ ನಾಗರಿಕರು, ಸಮಾಜ ಸೇವೆಯನ್ನು ಮಾಡುವಂತಹ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಈಗ ಚುನಾವಣೆಯ ಮೂಲಕ ಲೋಕಸಭೆ ಚುನಾವಣೆ, ರಾಜ್ಯಸಭೆ ಚುನಾವಣೆ, ಸ್ಥಳೀಯ ಸರ್ಕಾರಗಳು ಈ ಒಂದು ಚುನಾವಣೆಯ ಮೂಲಕ ಉತ್ತಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದರೆ ಉತ್ತಮ ಜನಪ್ರತಿನಿಧಿಗಳು ಈ ನಾಗರಿಕರ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ. ಸಮಸ್ಯೆಗಳನ್ನು ನೋಡಿಬಿಟ್ಟು ಅದಕ್ಕೆ ಪರಿಹಾರವನ್ನು ಸೂಚನೆ ಮಾಡ್ತಾರೆ. ಹಾಗಾದರೆ ರಾಜ್ಯಶಾಸ್ತ್ರ ಅನ್ನೋದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಉತ್ತಮ ನಾಯಕರು ಉತ್ತಮ ನಾಗರಿಕರನ್ನು ಸೃಷ್ಟಿಸುತ್ತೆ. ರಾಜ್ಯಶಾಸ್ತ್ರದ ಅಧ್ಯಯನ ಮಾಡಿದಾಗ ಉತ್ತಮ ನಾಯಕರನ್ನು, ಉತ್ತಮ ಜನಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಆಗ ದೇಶದಲ್ಲಿ ಶಾಂತಿ ಅನ್ನೋದು ನೆಲೆಯೂರುತ್ತೆ. ಇಲ್ಲ ಅಂದರೆ ಕೋಮು ಗಲಭೆಗಳು ಪ್ರಾರಂಭ ಆಗ್ತವೆ. ನಂತರ ದೇಶ ಅನ್ನೋದು ಅಭಿವೃದ್ಧಿ ಆಗುತ್ತೆ. ಉತ್ತಮ ಆಡಳಿತವಿದ್ದರೆ, ಉತ್ತಮ ಸರ್ಕಾರವಿದ್ದರೆ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಒಂದು ಸುಖಿ ರಾಜ್ಯ, ಕಲ್ಯಾಣಿ ರಾಜ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶವನ್ನು ಒದಗಿಸಿ ಕೊಡುತ್ತದೆ. ನಂತರ ಬರುವಂತಹದ್ದು ರಾಜ್ಯಶಾಸ್ತ್ರ ರಾಜಕೀಯ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು, ರಾಜಕೀಯ ಒಕ್ಕೂಟಗಳು, ಸ್ಥಳೀಯ ಸಂಸ್ಥೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಒದಗಿಸುತ್ತೆ. ನಮ್ಮ ದೇಶ ಅನ್ನೋದು ವಿಶಾಲವಾಗಿದೆ. ನಾವು ನೋಡ್ತಾ ಹೋಗ್ತಾ ಇದ್ದೀವಿ, ನಮ್ಮ ದೇಶದಲ್ಲಿ ಪಕ್ಷ ಪದ್ಧತಿ ಅನ್ನೋದಿದೆ, ಬಹುಪಕ್ಷ ಪದ್ಧತಿ ಅನ್ನೋದನ್ನು ನೋಡ್ತೀವಿ. ಆದರೆ ಅಮೇರಿಕಕ್ಕೆ ಹೋದರೆ ನಾವು ಎರಡೇ ಪಕ್ಷವನ್ನು ನೋಡ್ತೀವಿ. ಆದರೆ ನಮ್ಮ ದೇಶದಲ್ಲಿ ಬಂದಾಗ ಬಹುಪಕ್ಷ ಪದ್ಧತಿ ಅನ್ನೋದನ್ನು ನಾವು ನೋಡ್ತೀವಿ. ಸ್ಥಳೀಯ ಸಂಸ್ಥೆಗಳನ್ನು ನೋಡ್ತಾ ಇದ್ದೀವಿ. ರಾಜ್ಯ ಸರ್ಕಾರವು ಸ್ಥಳೀಯ ಸಂಸ್ಥೆಗಳ ಒಂದು ಉಸ್ತುವಾರಿಯನ್ನು ಮೇಲ್ವಿಚಾರಣೆ ಅನ್ನೋದನ್ನು ನಾವು ಮಾಡುವುದನ್ನು ನಾವು ನೋಡ್ತೀವಿ. 10ನೆಯ ಒಂದು ಪ್ರಾಮುಖ್ಯತೆ ಸಕ್ರಿಯ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳಲು
ತತ್ವ ನೀತಿಗಳನ್ನು ಪಾಲಿಸಲು ರಾಜ್ಯಶಾಸ್ತ್ರ ಅನ್ನೋದು ನಮಗೆ ಬೇಕು. ನಂತರ 11ನೇದು ಅಂಶ ಅಂತಾರಾಷ್ಟ್ರೀಯ ಜ್ಞಾನ, ಯುದ್ಧ ಮತ್ತು ಶಾಂತಿ ಸಹಕಾರದ ತತ್ವವನ್ನು ಬೆಳೆಸುವುದಕ್ಕೆ ನಮಗೆ ರಾಜ್ಯಶಾಸ್ತ್ರದ ಒಂದು ಅಧ್ಯಯನ ಅನ್ನೋದು ಅವಶ್ಯಕವಾಗಿ ಬೇಕು. ಹೌದು, ನಮ್ಮ ದೇಶ ವಿದೇಶಾಂಗ ನೀತಿಯನ್ನು ಅವಲಂಬಿಸ್ತಾ ಇದೆ. ಅಂದರೆ ಒಂದು ದೇಶ ಒಂಟಿಯಾಗಿ ಏಕಾಂಗಿಯಾಗಿ ಆಡಳಿತ ಮಾಡೋದಕ್ಕಾಗಲ್ಲ. ನಾವು ಇನ್ನೊಂದು ರಾಷ್ಟ್ರವನ್ನು ಅವಲಂಬಿಸಬೇಕಾಗುತ್ತದೆ. ಶೈಕ್ಷಣಿಕ ದೃಷ್ಟಿಯಿಂದ, ವೈಜ್ಞಾನಿಕ ದೃಷ್ಟಿಯಿಂದ, ಆರ್ಥಿಕವಾಗಿ, ಕೈಗಾರಿಕಾ ದೃಷ್ಟಿಯಿಂದ ನಾವು ಇನ್ನೊಂದು ದೇಶವನ್ನು ಅವಲಂಬಿಸಬೇಕಾಗುತ್ತೆ. ಆದ್ದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಒಂದು ಜ್ಞಾನವನ್ನು ಒದಗಿಸಿಕೊಡುತ್ತೆ. ಆಗಲೇ ಹೇಳಿದ್ವಿ ನಾವು, ಯುದ್ಧ ಅನ್ನೋದು ನಡೀತಾ ಇದೆ. ಯುದ್ಧದಿಂದ ದೇಶಗಳ ನಡುವೆ ಈ ಒಂದು ಶಾಂತಿ ಅನ್ನೋದು ಹೋಗ್ತಾ ಇದೆ, ಶಾಂತಿ ಅನ್ನೋದು ಕದಡ್ತಾ ಇದೆ. ಇದಕ್ಕೋಸ್ಕರ ನಾವು ಯುದ್ಧವನ್ನು ತಡೆಯುವುದಕ್ಕೋಸ್ಕರ ರಾಷ್ಟ್ರಗಳ ನಡುವೆ ಸಹಕಾರ, ಸಹೋದರತ್ವ ಭಾವನೆಯನ್ನು ಹೊಂದಬೇಕು. ಪ್ರಪಂಚದಲ್ಲಿ ವಿಶ್ವ ಶಾಂತಿಯನ್ನು ಸ್ಥಾಪನೆ ಮಾಡ್ಕೋಬೇಕಾದ್ರೆ, ಸಹಕಾರದ ತತ್ವವನ್ನು ಅಳವಡಿಸ್ಕೋಬೇಕಾದ್ರೆ ನಮಗೆ ರಾಜ್ಯಶಾಸ್ತ್ರದ ಒಂದು ಪ್ರಾಮುಖ್ಯತೆ ಅನ್ನೋದು ಬೇಕು. ಹಾಗಾದರೆ ಮಕ್ಕಳ, ರಾಜ್ಯದ ಒಂದು ಅವಶ್ಯಕತೆ ಯಾಕೆ ಬೇಕು? ರಾಜ್ಯದ ಒಂದು ಉತ್ತಮ ಆಡಳಿತವನ್ನು ನಡೆಸುವುದಕ್ಕೆ, ರಾಜ್ಯದ ಒಳಗಡೆ ಆಂತರಿಕವಾಗಿ ಉತ್ತಮ ಆಡಳಿತವನ್ನು ನಡೆಸಲು, ಉತ್ತಮ ನಾಯಕರುಗಳ ಪಾತ್ರ, ಪ್ರಜೆಗಳು ಈ ಒಂದು ರಾಜಕೀಯದಲ್ಲಿ ಭಾಗವಹಿಸಲು, ಉತ್ತಮವಾದಂತಹ ಜವಾಬ್ದಾರಿಯುತ ನಾಗರಿಕರನ್ನು ಸೃಷ್ಟಿಸಲು, ಸುಸಂಸ್ಕೃತರಾದಂತಹ ಪ್ರಜೆಗಳನ್ನು ಉಂಟು ಮಾಡಲು, ನಂತರ ಕ್ರಿಯಾಶೀಲ ನಾಗರಿಕರಂತೆ ಮಾಡಲು ರಾಜ್ಯಶಾಸ್ತ್ರ ಅನ್ನೋದು ನಮಗೆ ಪ್ರಮುಖವಾಗಿ ಬೇಕೇ ಬೇಕು. ಹಾಗಾದರೆ ನಾವು ಗ್ರೀಕ್ನಲ್ಲಿ ಒಂದು ನಗರವನ್ನು ಅವರು ರಾಜ್ಯ ಅಂತ ಕರೆದರು. ಅಥೆನ್ಸ್ ಮತ್ತು ಸ್ಪಾಟ ಎನ್ನುವಂಥ ನಗರಗಳನ್ನು ನೋಡಿದ್ವಿ. ಅಲ್ಲಿ ಈ ಒಂದು ಸ್ಪಾಟದಲ್ಲಿ ಮತ್ತು ಅಥೆನ್ಸ್ನಲ್ಲಿ ಪರೋಕ್ಷ ಪ್ರಜಾಪ್ರಭುತ್ವ, ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅನ್ನೋದು ಆಗಿನ ಕಾಲದಲ್ಲೇ ಇತ್ತು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ಅನ್ನುವಂತಹ ಪದ ಅನ್ನೋದು ಆಗಿನ ಕಾಲದಲ್ಲಿ ಅವರು ಬರೆದಿದ್ರು ಅನ್ನೋದಂದರೆ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಇಲ್ಲಿಯವರೆಗೆ ನೀವು ರಾಜ್ಯಶಾಸ್ತ್ರದ ಪರಿಕಲ್ಪನೆ, ರಾಜ್ಯಶಾಸ್ತ್ರದ ಒಂದು ಉಗಮ, ರಾಜ್ಯಶಾಸ್ತ್ರದ ಒಂದು ಪ್ರಾಮುಖ್ಯತೆಯ ಬಗ್ಗೆ ಅಧ್ಯಯನ ಮಾಡಿದ್ದೀರಾ. ಹಾಗಾದರೆ ಈಗ ಒಂದು ಚಟುವಟಿಕೆಯ ಮೂಲಕ ನಿಮಗೆ ಈ ಒಂದು ಅಭ್ಯಾಸ ಮಾಡಿದಂತಹ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳ್ತೀವಿ ಮಕ್ಕಳ. ಈ ಒಂದು ಚಿತ್ರವನ್ನು ನೋಡ್ತಾ ಇದ್ದೀರಾ. ಈ ಚಿತ್ರದಲ್ಲಿ ಈ ಚಿತ್ರವನ್ನು ನೋಡಿಬಿಟ್ಟು ನೀವು ಇವರು ಯಾರಂತ ಬಿಟ್ಟು ನೀವು ಗುರುತು ಮಾಡಬೇಕು. 4ನೇ ಚಿತ್ರ ನಿಮಗೆ ಕಾಣಿಸ್ತಾ ಇದೆ. ಚಾಣಕ್ಯ, ಕೌಟಿಲ್ಯ, ವಿಷ್ಣುಗುಪ್ತ ನಮ್ಮ ಭಾರತೀಯ ರಾಜನೀತಿಜ್ಞ ಅಂತ ಕರಿಬೋದು. ಅರ್ಥಶಾಸ್ತ್ರವನ್ನು ಬರೆದಂತಹ ಅಂತ ಬಿಟ್ಟು ನಾವು ಹೇಳ್ಬೋದು. ಹಾಗಾದರೆ ಇವರು ಸ್ಯಾಕ್ರೆಟೀಸ್, ಪ್ಲೇಟೋವಿನ ಗುರು. ನಂತರ ಬರೋರು ಅರಿಸ್ಟಾಟಲ್, ಪ್ಲೇಟೋ, ಗ್ರೀಕಿನ ತತ್ವಜ್ಞಾನಿಗಳು, ದಾರ್ಶನಿಕರು ಅಂತ ಹೇಳಿ ನಾವು ಕರಿಬಹುದು. ಪ್ಲೇಟೋ ಬರೆದಿರುವಂತಹ ಒಂದು ಪುಸ್ತಕದ ಹೆಸರು ರಿಪಬ್ಲಿಕ್ ಅಂತ ಬಿಟ್ಟು ಸಹ ನಾವು ಕರಿಬಹುದು. ಆಯಿತು. ನಂತರ ಬರುವಂತಹ ಒಂದು ಚಟುವಟಿಕೆ, ಗುಂಪಿಗೆ ಸೇರಿದ ಪದವನ್ನು ಆಯ್ದು ಬರೆಯಿರಿ. ಇಲ್ಲಿ 4 ಪದಗಳನ್ನು ನಾವು ಕೊಟ್ಟಿದ್ದೀವಿ. ಈ 4 ಪದವನ್ನು ನಾವು ಓದ್ಕೋಬೇಕು. ಇದರಲ್ಲಿ ಯಾವುದು ಸೇರಲ್ಲ ಅದನ್ನು ಗುಂಪಿನಿಂದ ತೆಗಿಬೇಕು. ಹಾಗಾದರೆ ಒಂದನೇದು ಈಜಿಪ್ಟಿಯನ್ನರು, ಗ್ರೀಕರು, ಬೆಬಿಲೋನಿಯನ್ನರು, ಪರ್ಷಿಯನ್ನರು. ಇಲ್ಲಿ ಈಜಿಪ್ಟಿಯನ್ನರು, ಬೆಬಿಲೋನಿಯನ್ನರು, ಪರ್ಷಿಯನ್ನರು ರಾಜ್ಯಶಾಸ್ತ್ರ ಎನ್ನುವಂತಹ ಪದವನ್ನು ಬಳಸಿದ್ರು. ಆದರೆ ಗ್ರೀಕ್ ಅನ್ನೋದ ಪದವನ್ನು ನಾವು ತೆಗಿಬೇಕು. ಯಾಕೆ ತೆಗಿಬೇಕು ಅಂದರೆ ಗ್ರೀಕರು ರಾಜ್ಯಶಾಸ್ತ್ರವನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದ್ರು. ಕ್ರಮಬದ್ಧವಾಗಿ ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರ ಅಂತ ಹೇಳಿದ್ರು. ಒಂದು ಸ್ವತಂತ್ರವಾದಂತಹ ಒಂದು ವಿಷಯ, ಸ್ಥಾನಮಾನವನ್ನು ಪಡ್ಕೊಂಡಿದೆ ಅಂತ ಬಿಟ್ಟು ಹೇಳಿದ್ರು. ಎರಡನೆಯದು
ಸಾಕ್ರೆಟಿಸ್. ಪ್ಲೇಟೋ. ವಿದ್ಯಾರ್ಥಿಗಳೇ, ಈ ಒಂದು ಚಟುವಟಿಕೆಯಲ್ಲಿ ಎರಡನೆಯದು ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್, ಕೌಟಿಲ್ಯ. ಹಾಗಾದರೆ ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಅನ್ನೋರು ಗ್ರೀಕ್ ದೇಶಕ್ಕೆ ಸಂಬಂಧಪಟ್ಟಂತಹ ತತ್ವಜ್ಞಾನಿಗಳು, ದಾರ್ಶನಿಕರು ಅಂತೇಳಿ ನಾವು ಕರೆದ್ವಿ. ಆದರೆ ಕೌಟಿಲ್ಯ ಅನ್ನುವಂತಹ ಒಬ್ಬರು ಭಾರತಕ್ಕೆ ಸಂಬಂಧಪಟ್ಟವರು, ಅರ್ಥಶಾಸ್ತ್ರವನ್ನ ರಚನೆ ಮಾಡುವವರು. ಹಾಗಾದರೆ ತೆಗೆಯುವಂತಹ ಪದ ಯಾವುದು? ಕೌಟಿಲ್ಯ. ನಂತರ ಬರುವಂತಹ ಮೂರನೆಯದು ಸಂವಿಧಾನ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಸರ್ಕಾರದ 3 ಅಂಗಗಳನ್ನು ನೋಡಿದ್ವಿ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಹಾಗಾದರೆ ನಾವು ತೆಗೆಯುವಂತಹ ಒಂದು ಪದ ಯಾವುದು ಅಂದರೆ ಸಂವಿಧಾನ. ಎರಡನೇ ಚಟುವಟಿಕೆಯಲ್ಲಿ ನಾವು ಅಪೂರ್ಣ ಹೇಳಿಕೆಗಳಿಗೆ ಕೊಟ್ಟಿರುವ ಪರ್ಯಾಯ ಪದಗಳಿಂದ ಸೂಕ್ತವಾದುದನ್ನು ಆಯ್ದು ಬರೆಯಿರಿ. ಅಪೂರ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಪರ್ಯಾಯಗಳಿಂದ ಸೂಕ್ತವಾದದ್ದನ್ನು ಆಯ್ದು ಬರೆಯಿರಿ. 4 ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಒಂದನೆಯದು ರಾಜ್ಯದ ಮೂಲ ಹಾಗೂ ಬೆಳವಣಿಗೆಯನ್ನು ಕುರಿತು ಅಧ್ಯಯನ ಮಾಡುವ ವಿಷಯ. ರಾಜ್ಯದ ಮೂಲ ಮತ್ತು ಬೆಳವಣಿಗೆ ಅಧ್ಯಯನ ಮಾಡುವಂತಹ ವಿಷಯವೇ ರಾಜ್ಯಶಾಸ್ತ್ರ. ಇತಿಹಾಸ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ. ಈ 4 ಬಹು ಆಯ್ಕೆಯಲ್ಲಿ ಒಂದನೇ ಯಾವುದು? ರಾಜ್ಯಶಾಸ್ತ್ರ. ಎರಡನೆಯದು ಪೊಲೀಸ್. ಇದು ಯಾವ ಪದಕ್ಕೆ ಸಂಬಂಧಪಟ್ಟಿದೆ? ಗ್ರೀಕ್ ಪದ. ಪೊಲೀಸ್ ಎಂದರೆ ನಗರ ರಾಜ್ಯ ಅಂತೇಳ್ಬಿಟ್ಟು ನಾವು ಕರಿತೀವಿ. ನಾಲ್ಕನೆಯದು ಗ್ರೀಕರು ಪಾಲಿಟಿಕ್ಸ್, ರಾಜಕಾರಣ ಎಂಬ ಪದವನ್ನು ಇದರ ಚಟುವಟಿಕೆಗಳನ್ನು ಅಧ್ಯಯನ ಮಾಡಲು ಬಳಸುತ್ತಿದ್ದರು. ಪಾಲಿಟಿಕ್ಸ್ ಅಂದರೆ ರಾಜ್ಯವನ್ನು ಅಧ್ಯಯನ ಮಾಡುವಂತಹದ್ದು, ರಾಜಕೀಯ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡುವಂತಹದ್ದು. ಇಲ್ಲಿಗೆ ಬರೋಣ. ಎ ಪಟ್ಟಿಯಲ್ಲಿರುವ ತತ್ವಜ್ಞಾನಿಗಳ ಹೆಸರಿನೊಂದಿಗೆ ಈ ಭಾಗದಲ್ಲಿ ತತ್ವಜ್ಞಾನಿಗಳನ್ನು ಕೊಟ್ಟಿದ್ದಾರೆ. ಹೆಸರಿನ ಮುಂದೆ ಬಿ ಪಟ್ಟಿಯಲ್ಲಿ ಅವುಗಳ ಕೃತಿಗಳನ್ನು ಕೊಟ್ಟಿದ್ದಾರೆ. ಇವರು ಬರೆದಿರುವಂತಹ ಕೃತಿಯನ್ನ ಹೊಂದಿಸಿ ಬರೆಯಿರಿ. ಉತ್ತರವನ್ನ ಈ ಭಾಗದಲ್ಲಿ ನೀವು ಬರಿಬೇಕು. ಒಂದನೆಯದು ಪ್ಲೇಟೋ. ಪ್ಲೇಟೋ ಬರೆದಿರುವಂತಹ ಒಂದು ಪುಸ್ತಕ ಯಾವುದು? ರಿಪಬ್ಲಿಕ್, ಮಹಾಕೃತಿ. ಎರಡನೆಯದು ಅರಿಸ್ಟಾಟಲ್, ಪಾಲಿಟಿಕ್ಸ್ ಎನ್ನುವಂತಹ ಕೃತಿಯನ್ನ ಬರೆದು. ಕೌಟಿಲ್ಯ, ಅರ್ಥಶಾಸ್ತ್ರ. ಈ ಒಂದು ಪುಸ್ತಕದಲ್ಲಿ ರಾಜನೀತಿ ಒಂದು ಕಾರ್ಯಗಳನ್ನು ಸಹ ನಾವು ನೋಡ್ತೀವಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಗ್ರೀಕರಿಗಿಂತಲೂ ಮೊದಲು ಯಾರು ರಾಜನೀತಿಗೆ ಸಂಬಂಧಿಸಿದ ವಿಚಾರಗಳನ್ನು ವ್ಯಕ್ತಪಡಿಸಿದ್ದರು? ಗ್ರೀಕರಿಗಿಂತಲೂ ಮೊದಲು ಈಜಿಪ್ಟಿಯನ್ನರು, ಬೆಬಿಲೋನಿಯನ್ನರು, ಭಾರತದವರು, ಚೀನಾ ದೇಶದವರು. ನಂತರ ಪ್ರಶ್ನೆ, ಗ್ರೀಕ್ ತತ್ವಜ್ಞಾನಿಗಳನ್ನು ಹೆಸರಿಸಿ. ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್. ಗ್ರೀಕ್ ದಾರ್ಶನಿಕರು ಅಥವಾ ತತ್ವಜ್ಞಾನಿಗಳಂತೆ ಬಿಟ್ಟು ಕರಿಬಹುದು. ಅರಿಸ್ಟಾಟಲ್ ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಏಕೆ ಗುರುತಿಸಲ್ಪಟ್ಟಿದ್ದಾರೆ? ಅಂದರೆ ರಾಜ್ಯಶಾಸ್ತ್ರವನ್ನ ಕ್ರಮಬದ್ಧವಾಗಿ ಅಧ್ಯಯನ ಮಾಡುವಂತಹ ಬಗ್ಗೆ ನಮಗೆ ತಿಳಿಸಿಕೊಟ್ರು. ಪಾಲಿಟಿಕ್ಸ್ ಕೃತಿಯಲ್ಲಿ ಯಾವ ವಿಚಾರಗಳನ್ನು ಕುರಿತು ಚರ್ಚಿಸಲಾಗಿದೆ? ರಾಜ್ಯದ ಉಗಮ, ಬೆಳವಣಿಗೆ, ರಾಜ್ಯ ಮತ್ತು ಸರ್ಕಾರಗಳ ಬಗ್ಗೆ ಎಲ್ಲದನ್ನೂ ಸಹ ಅವರು ವಿವರವಾಗಿ ತಿಳಿಸಿದ್ದಾರೆ. ಸರ್ಕಾರದ ಪ್ರಮುಖ ಅಂಗಗಳು ಯಾವುವು? 3 ಅಂಗಗಳನ್ನು ನೋಡ್ತೀವಿ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಹಾಗಾದರೆ ಎಲ್ಲ ಚಟುವಟಿಕೆಗಳನ್ನು ನೋಡಿದ್ವಿ. ಮುಂದಿನ ಚಟುವಟಿಕೆ ನಿಮ್ಮ ಮುಂದೆ ಇದೆ. ಒಂದನೆಯದು ರಾಜ್ಯಶಾಸ್ತ್ರ ಒಂದು ಡ್ಯಾಶ್ ಆಗಿದೆ, ಸಮಾಜ ವಿಜ್ಞಾನವಾಗಿದೆ. ಎರಡನೆಯ ಪ್ರಶ್ನೆ, ರಾಜ್ಯಶಾಸ್ತ್ರದ ಅಧ್ಯಯನದ ಪ್ರಮುಖ ವಿಷಯವೆಂದರೆ ರಾಜ್ಯದ ಬಗೆಗಿನ ಅಧ್ಯಯನ. ಮೂರನೆಯ ಪ್ರಶ್ನೆ, ರಾಜ್ಯಶಾಸ್ತ್ರದ ಮೂಲ ಇರುವ ದೇಶ ಗ್ರೀಕ್ ದೇಶ. ರಾಜ್ಯಶಾಸ್ತ್ರ ಒಂದು ಸ್ವತಂತ್ರ ವಿಜ್ಞಾನದ ಸ್ಥಾನಮಾನವನ್ನ ನೀಡಿದವರು ಯಾವ ದೇಶದವರು? ಗ್ರೀಕರು. ಗ್ರೀಕ್ ಪ್ರಮುಖ ತತ್ವಜ್ಞಾನಿಗಳೆಂದರೆ ಯಾರ್ಯಾರು? ಪ್ಲೇಟೋ ಮತ್ತೆ ಸಾಕ್ರೆಟಿಸ್. ರಿಪಬ್ಲಿಕ್ ಪುಸ್ತಕದ ಕರ್ತೃ ಯಾರು? ಪುಸ್ತಕವನ್ನು ಬರೆದವರು ಯಾರು?
ಪ್ಲೇಟೋ. ಪಾಲಿಟಿಕ್ಸ್ ಪುಸ್ತಕದ ಕರ್ತೃ ಯಾರು? ಅರಿಸ್ಟಾಟಲ್. ಅರ್ಥಶಾಸ್ತ್ರ ಪುಸ್ತಕದ ಕರ್ತೃ ಯಾರು? ಕೌಟಿಲ್ಯ. ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಯಾರನ್ನ ಕರೀತಾರೆ? ಅರಿಸ್ಟಾಟಲ್. ಪಾಲಿಟಿಕ್ಸ್ ಎಂಬ ಪದದ ಅರ್ಥವೇನು? ನಗರ, ರಾಜ್ಯ ಅಂತ ನಾವು ನೋಡಿದ್ವಿ. ಇಲ್ಲಿಯವರೆಗೆ ನೀವು ರಾಜ್ಯದ ಒಂದು ಉಗಮ, ರಾಜ್ಯಶಾಸ್ತ್ರ ಬೆಳವಣಿಗೆ ಆಗೋದ್ರ ಬಗ್ಗೆ, ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯ ಬಗ್ಗೆ ನೀವು ತಿಳ್ಕೊಂಡ್ರಿ. ಹಾಗೆ ನೀವು ಮನೆಯಲ್ಲಿ ಕುಳಿತುಕೊಂಡು ಈ ಒಂದು ಗೃಹ ಕಾರ್ಯವನ್ನು ಮಾಡಿಕೊಂಡು ಬರಬೇಕು. ಒಂದನೆಯದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಒಂದನೆಯದು ರಾಜ್ಯಶಾಸ್ತ್ರ ಎಂದರೇನು? ಎರಡನೆಯ ಪ್ರಶ್ನೆ, ರಾಜ್ಯಶಾಸ್ತ್ರದ ಕ್ರಮಬದ್ಧ ಅಧ್ಯಯನ ಯಾರಿಂದ ಪ್ರಾರಂಭವಾಯಿತು? ಮೂರನೆಯ ಪ್ರಶ್ನೆ, ರಾಜ್ಯಶಾಸ್ತ್ರದ ಪಿತಾಮಹರೆಂದು ಯಾರನ್ನು ಕರೆಯುತ್ತಾರೆ? ರಾಜ್ಯಶಾಸ್ತ್ರದ ಒಂದು ವ್ಯಾಖ್ಯಾನ ನೀಡಿ. ರಾಜ್ಯಶಾಸ್ತ್ರದ ಅಧ್ಯಯನದ ಯಾವುದಾದರೊಂದು ಪ್ರಯೋಜನವನ್ನು ತಿಳಿಸಿ. ಹಾಗೆ ನೀವು ಒಂದು ಚಟುವಟಿಕೆಯನ್ನು ಸಹ ಮಾಡ್ಕೊಂಡು ಬರಬೇಕು. ಒಂದು ಚಟುವಟಿಕೆ ಯಾವುದು ಅನ್ನೋದು ಭಾರತದಲ್ಲಿ ಹಿಂದೆ ಇದ್ದ ರಾಜಕೀಯ ವ್ಯವಸ್ಥೆಯನ್ನು ಬಿಂಬಿಸುವ ಚಿತ್ರಪಟಗಳ ಒಂದು ಸಂಗ್ರಹ, ಒಂದು ಪುಸ್ತಕವನ್ನು ನೀವು ಸಿದ್ಧಪಡಿಸ್ಕೊಂಡು ಬರಬೇಕು. ಆಲ್ಬಮ್ ಅನ್ನೋದನ್ನು ನೀವು ಮನೆಯಲ್ಲಿ ಮಾಡ್ಕೊಂಡು ಬರಬೇಕು. ಇಲ್ಲಿಯವರೆಗೆ ನೀವು ರಾಜ್ಯಶಾಸ್ತ್ರದ ಬಗ್ಗೆ, ರಾಜ್ಯಶಾಸ್ತ್ರ ಭೂತಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ, ಭವಿಷ್ಯತ್ ಕಾಲದಲ್ಲಿ, ರಾಜಕೀಯ ಸಂಸ್ಥೆಗಳು, ರಾಜಕೀಯ ಚಟುವಟಿಕೆಗಳು, ರಾಜಕೀಯ ಸಿದ್ಧಾಂತಗಳು, ಈ ಒಂದು ರಾಜ್ಯಶಾಸ್ತ್ರವನ್ನು ರಚನೆ ಮಾಡಿದಂತಹ ಗ್ರೀಕ್ ತತ್ವಜ್ಞಾನಿಗಳ ಬಗ್ಗೆ, ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯ ಬಗ್ಗೆ ಎಲ್ಲದನ್ನೂ ಸಹ ನೀವು ಅಭ್ಯಾಸ ಮಾಡಿದ್ದೀರಾ. ನಿಮಗೆಲ್ಲರಿಗೂ ಸಹ ಅರ್ಥವಾಗಿದೆ ಅಂತ ತಿಳ್ಕೊಳ್ತೀನಿ.